ಮಹಾರಾಷ್ಟ್ರದಂತೆ ಕರ್ನಾಟಕದಲ್ಲೂ ಶಿವಸೇನಾ ಪಕ್ಷವನ್ನ ಸಂಘಟನೆ ಮಾಡ್ತಾ ಇದ್ದೇವೆ ಅಂತ ಹೇಳಿ ಪಕ್ಷದ ರಾಜ್ಯ ಅಧ್ಯಕ್ಷ ಸಿದ್ದಲಿಂಗಸ್ವಾಮಿ ಅವರು ಹೇಳಿದ್ರು. ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಇವರು, ಕರ್ನಾಟಕದಲ್ಲಿ ಪಕ್ಷ ಸಂಘಟಿಸುವ ಸಲುವಾಗಿ ಕಾರ್ಯಕ್ರಮಗಳನ್ನು ರೂಪಿಸಲಾಗ್ತಾ ಇದೆ. ಕಳೆದ ವರ್ಷ ಏಕನಾಥ್ ಶಿಂದೆ ಅವರ ಶಿವಸೇನೆಯನ್ನ ರಾಜ್ಯದಲ್ಲಿ ತಂದಿದ್ದೇವೆ. ಕಳೆದ 3 ತಿಂಗಳಿನಿಂದ ಸಂಘಟನೆ ಮಾಡ್ತಾ ಇದ್ದೇವೆ. ಉತ್ತರ ಕರ್ನಾಟಕದಲ್ಲಿ 10 ಜಿಲ್ಲೆ ಪ್ರವಾಸ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ನಮಗೆ ಸಾಕಷ್ಟು ಬೆಂಬಲ ಸಿಕ್ಕಿದೆ ಅಂತ ಹೇಳಿದ್ರು. ಜೊತೆಗೆ ಭವಿಷ್ಯದಲ್ಲಿ ಶಿವಸೇನಾ ಪ್ರಬಲ ಪಕ್ಷವಾಗಿ ಹೊರಹೊಮ್ಮಲಿದೆ. ಹಿಂದುತ್ವ ಅಭಿವೃದ್ಧಿಗಾಗಿ ನಾವು ಕೆಲಸವನ್ನ ಮಾಡ್ತೇವೆ. ರಾಜ್ಯದಲ್ಲಿ ದುರಾಡಳಿತದಿಂದಾಗಿ ಸುಮಾರು ಅಸುರಕ್ಷತೆಗಳು ಕಾಡ್ತಾ ಇದೆ ಅಂತ ಹೇಳಿದ್ರು. ಹಿಂದುತ್ವ ಮತ್ತು ಅಭಿವೃದ್ಧಿಗಾಗಿ ಬಾಳಾ ಸಾಹೇಬ್ ಠಾಕ್ರೆ ಅವರು ಸ್ಥಾಪನೆ ಮಾಡಿರುವಂತಹ ಶಿವಸೇನೆ ಕರ್ನಾಟಕಕ್ಕೆ ಬಹಳ ಅವಶ್ಯ ಇದೆ. ಹಿಂದೂ ಕಾರ್ಯಕರ್ತರು ಮತ್ತು ಹಿಂದೂ ನೇತಾರರು ಕರ್ನಾಟಕದ ರಾಜ್ಯದ ದುರಾಡಳಿತದಿಂದ ಇವತ್ತು ಅಸುರಕ್ಷತೆ ಭಾವನೆಯನ್ನು ನಮಗೆ ಕಾಡ್ತಾ ಇದೆ ಮತ್ತು ಅಧಿಕಾರದಿಂದ ವಂಚಿತರಾದಂಥ ಅನೇಕ ಹಿಂದೂ ನೇತಾರರು ಕೂಡ ನಮ್ಮ ಕರ್ನಾಟಕದಲ್ಲಿದ್ದಾರೆ. ಅಂತಹ ಕಾರ್ಯಕರ್ತರನ್ನ ನಾವು ಮುಖ್ಯವಾಹಿನಿಗೆ ರಾಜಕೀಯವಾಗಿ ತರುವುದಕ್ಕಾಗಿ ಈ ವೇದಿಕೆಯನ್ನು ನಾವು ಬಲಿಷ್ಠವಾಗಿ ನಮ್ಮ ಕರ್ನಾಟಕದಲ್ಲಿ ರಚಿಸ್ತಾ ಇದ್ದೀವಿ, ತಯಾರು ಮಾಡ್ತಾ ಇದ್ದೀವಿ. ಇಲ್ಲಿಯ ಸಿದ್ದರಾಮಯ್ಯನವರ ನೇತೃತ್ವದ ಕರ್ನಾಟಕದ ರಾಜ್ಯ ಸರ್ಕಾರ ಅಭಿವೃದ್ಧಿಯನ್ನು ಬದಿಗೊತ್ತಿ ಕೇವಲ ಸಂಘದ ವಿರೋಧಿ, ಹಿಂದೂ ವಿರೋಧಿ ಹೇಳಿಕೆಗಳನ್ನು ಕೊಡ್ತಾ ಮುಸ್ಲಿಂ ತುಷ್ಟೀಕರಣವನ್ನು ನಿರಂತರವಾಗಿ ಈ ರಾಜ್ಯದಲ್ಲಿ ಮಾಡ್ತಾ ಇದೆ. ಅದರ ಜೊತೆಗೆ ರೈತರ ಕಷ್ಟಗಳಿಗೆ ಸ್ಪಂದಿಸದೆ ಅನ್ಯಾಯವನ್ನ ಮಾಡ್ತಾ ಇದೆ. ಉದಾಹರಣೆಗೆ ಉತ್ತರ ಕರ್ನಾಟಕದಲ್ಲಿ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ 3 ತಿಂಗಳಲ್ಲಿ ನಿರಂತರವಾದ ಮಳೆಯಿಂದ ಸಂಪೂರ್ಣ ಬೆಳೆ ಹಾನಿಯಾಗಿದೆ. ಹಾಕಿದಷ್ಟು ದುಡ್ಡು ಕೂಡ ರೈತರಿಗೆ ವಾಪಸ್ ಬರ್ತಾ ಇಲ್ಲ. ಕೇವಲ ಕಾಟಾಚಾರಕ್ಕೆ ಇಲ್ಲಿಯ ಮುಖ್ಯಮಂತ್ರಿಗಳು ಮತ್ತು ಆಯಾ ಜಿಲ್ಲೆದ ಉಸ್ತುವಾರಿ ಮಂತ್ರಿಗಳು ಸಮೀಕ್ಷೆ ಮಾಡಿದರೆ ಹೊರತು ಏರ್ ಶೋ, ವಿಮಾನದಲ್ಲಿ ಕೂತ್ಕೊಂಡು ಏರ್ ಶೋ ಮಾಡಿದರೆ ಹೊರತು ಇಲ್ಲಿಯವರೆಗೆ ಒಂದೇ ₹1 ಹೇಳಿದರು. NDRFನಿಂದ 8,500 ಮತ್ತು ರಾಜ್ಯ ಸರ್ಕಾರದಿಂದ 8,500, ಒಟ್ಟು ಒಂದು ₹17,000 ರೈತರ ಖಾತೆಗೆ ನಾವು ಪರಿಹಾರ ಜಮಾ ಮಾಡ್ತೀವಿ ಅಂತ ಹೇಳಿ ಹೋದವರು ಇನ್ನೂ ಕೂಡ ಆ ಪರಿಹಾರದ ಹಣವನ್ನು ರೈತರಿಗೆ ತಲುಪಿಸಿಲ್ಲ. ಇದು ಒಂದು ಕಡೆ. ಎರಡನೇದು, ಕಬ್ಬು ಬೆಳೆಗಾರರಲ್ಲಿಯೇ ತಾರತಮ್ಯ ಮಾಡ್ತಾ ಇದ್ದಾರೆ. ಹಿಂದುತ್ವ ಮತ್ತು ಅಭಿವೃದ್ಧಿಗಾಗಿ ಬಾಳಾ ಸಾಹೇಬ್ ಠಾಕ್ರೆ ಅವರು ಸ್ಥಾಪನೆ ಮಾಡಿರುವಂತಹ ಶಿವಸೇನೆ ಕರ್ನಾಟಕಕ್ಕೆ ಬಹಳ ಅವಶ್ಯ ಇದೆ. ಹಿಂದೂ ಕಾರ್ಯಕರ್ತರು ಮತ್ತು ಹಿಂದೂ ನೇತಾರರು ಕರ್ನಾಟಕದ ರಾಜ್ಯದ ದುರಾಡಳಿತದಿಂದ ಇವತ್ತು ಅಸುರಕ್ಷತೆ ಭಾವನೆಯನ್ನು ನಮಗೆ ಕಾಡ್ತಾ ಇದೆ ಮತ್ತು ಅಧಿಕಾರದಿಂದ ವಂಚಿತರಾದಂಥ ಅನೇಕ ಹಿಂದೂ ನೇತಾರರು ಕೂಡ ನಮ್ಮ ಕರ್ನಾಟಕದಲ್ಲಿದ್ದಾರೆ. ಅಂತಹ ಕಾರ್ಯಕರ್ತರನ್ನ ನಾವು ಮುಖ್ಯವಾಹಿನಿಗೆ ರಾಜಕೀಯವಾಗಿ ತರುವುದಕ್ಕಾಗಿ ಈ ವೇದಿಕೆಯನ್ನು ನಾವು ಬಲಿಷ್ಠವಾಗಿ ನಮ್ಮ ಕರ್ನಾಟಕದಲ್ಲಿ ರಚಿಸ್ತಾ ಇದ್ದೀವಿ, ತಯಾರು ಮಾಡ್ತಾ ಇದ್ದೀವಿ. ಇಲ್ಲಿಯ ಸಿದ್ದರಾಮಯ್ಯನವರ ನೇತೃತ್ವದ ಕರ್ನಾಟಕದ ರಾಜ್ಯ ಸರ್ಕಾರ ಅಭಿವೃದ್ಧಿಯನ್ನು ಬದಿಗೊತ್ತಿ ಕೇವಲ ಸಂಘದ ವಿರೋಧಿ, ಹಿಂದೂ ವಿರೋಧಿ ಹೇಳಿಕೆಗಳನ್ನು ಕೊಡ್ತಾ ಮುಸ್ಲಿಂ ತುಷ್ಟೀಕರಣವನ್ನು ನಿರಂತರವಾಗಿ ಈ ರಾಜ್ಯದಲ್ಲಿ ಮಾಡ್ತಾ ಇದೆ. ಅದರ ಜೊತೆಗೆ ರೈತರ ಕಷ್ಟಗಳಿಗೆ ಸ್ಪಂದಿಸದೆ ಅನ್ಯಾಯವನ್ನ ಮಾಡ್ತಾ ಇದೆ. ಉದಾಹರಣೆಗೆ ಉತ್ತರ ಕರ್ನಾಟಕದಲ್ಲಿ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ 3 ತಿಂಗಳಲ್ಲಿ ನಿರಂತರವಾದ ಮಳೆಯಿಂದ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.